ಬೆಂಗಳೂರಿನ ಬಿಜಿಎಸ್ ಆಸ್ಪತ್ರೆಯಲ್ಲಿರೋ ದರ್ಶನ್ಗೆ ಈಗ ಮೇಲ್ಮನವಿ ಶಾಕ್ ಉಂಟಾಗುತ್ತಾ? ಯಾಕಂತಂದ್ರೆ ಇಂಟ್ರಿಮ್ ಬೇಲ್ ಮೇಲೆ ಇದ್ದಾರೆ, ಜಾಮೀನಿನ ಮೇಲಿದ್ದಾರೆ, ಮಧ್ಯಂತರ ಜಾಮೀನಿನ ಮೇಲೆ. ಆ ಜಾಮೀನನ್ನ ರದ್ದು ಮಾಡಬೇಕು ಅಂತ ಕೋರಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸಲಾಗ್ತಾ ಇದೆ. ಸೋಮವಾರವೇ ಸಲ್ಲಿಕೆ ಆಗುತ್ತಾ ಆ ಮೇಲ್ಮನವಿ? ದರ್ಶನ್ಗೆ ಜಾಮೀನು ಕೊಟ್ಟಿದ್ದು ಸರಿಯಲ್ಲ ಅಂತ ಅದನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲಾಗ್ತಾ ಇದೆ. 16 ದಿನಗಳಿಂದ ಈಗ ದರ್ಶನ್ ಬೆಂಗಳೂರಿನ ಬಿಜಿಎಸ್ ಆಸ್ಪತ್ರೆಯಲ್ಲಿದ್ದಾರೆ. ಹಿರಿಯ ವಕೀಲ ರಘುಪತಿ ಈ ಮೇಲ್ಮನವಿಯನ್ನ ಸಲ್ಲಿಸೋದಕ್ಕೆ ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ. ಮಧ್ಯಂತರ ಬೇಲ್ ರದ್ದತಿಗಾಗಿ ಮೇಲ್ಮನವಿಗೆ ಮನವಿ ಮಾಡಿಕೊಳ್ಳಲಾಗ್ತಾ ಇದೆ. ತನಿಖೆ ಮಾಡುವಂತ ಪೊಲೀಸರು ಈ ಒಂದು ಮೇಲ್ಮನವಿಯನ್ನ ಸಲ್ಲಿಸ್ತಾ ಇದ್ದಾರೆ. ತನಿಖಾಧಿಕಾರಿಗಳ ಪರವಾಗಿ ಎಸ್ಪಿಪಿ ಪ್ರಸನ್ನ ಕುಮಾರ್ ವಾದ ಮಂಡನೆ ಮಾಡಿದ್ರು. ಆಪರೇಷನ್ ಮಾಡಿಸಿಕೊಳ್ಳಲೇಬೇಕಾದಂತಹ ಪರಿಸ್ಥಿತಿನಲ್ಲಿ ದರ್ಶನ್ ಇದ್ದಾರೆ, ಹಾಗಾಗಿ ಬೇಲ್ ಕೊಡಬೇಕು ಅಂತ ದರ್ಶನ್ ಪರ ವಕೀಲರು ವಾದ ಮಾಡಿದ್ರು. ಅಂತೂ ಇಂತೂ ದರ್ಶನ್ಗೆ ಮಧ್ಯಂತರ ಬೇಲ್ ಸಿಕ್ಕಿತ್ತು. ಈಗ ಪೊಲೀಸರು ಆ ಮಧ್ಯಂತರ ಬೇಲ್ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಹೋಗ್ತಾ ಇದ್ದಾರೆ. ರೈಟ್, ಲಾಯರ್ ಆಗಿರ್ತಕ್ಕಂಥ ಸುನಿಲ್ ಕುಮಾರ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಈಗ ದರ್ಶನ್ಗೆ ಇಂಟ್ರಿಮ್ ಬೇಲ್ ಏನು ಸಿಕ್ಕಿದೆ, 6 ವಾರಗಳ ಇಂಟ್ರಿಮ್ ಬೇಲ್, ಅದರ ವಿರುದ್ಧವಾಗಿ ಪೊಲೀಸರು ಈಗ ಏನು ತನಿಖೆ ಮಾಡ್ತಾ ಇದ್ದಾರೆ, ಅವ್ರು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸ್ತಾ ಇದ್ದಾರೆ ಅಂತ. ಎಷ್ಟರ ಮಟ್ಟಿಗೆ ಪಾಸಿಬಿಲಿಟೀಸ್ ಇದೆ ಈ ಇಂಟ್ರಿಮ್ ಬೇಲ್ ಕೂಡ ರದ್ದಾಗುವಂಥ ಪಾಸಿಬಿಲಿಟೀಸ್ ಏನಾದರೂ ಇದೆಯಾ? ಇದರ ಲೀಗಲ್ ಆಸ್ಪೆಕ್ಟ್ಸ್ ಏನು ಸರ್, ಏನೇನು ಆಗ್ಬೋದು? ಮೇಡಮ್ ನಮಸ್ತೆ. ಈಗ ದರ್ಶನ್ ಅವ್ರ ವಿಚಾರದಲ್ಲಿ ಸುಮಾರು ಬರೀ 6 ವಾರಗಳ ಕಾಲ ಮೆಡಿಕಲ್ ಬೇಲ್ ಅನ್ನ ಕೊಟ್ಟಿದ್ದಾರೆ ಹೈಕೋರ್ಟ್. ಈಗ ನಮ್ಮ ಗೃಹ ಇಲಾಖೆ, ಹೋಮ್ ಡಿಪಾರ್ಟ್ಮೆಂಟ್ ಅವ್ರು ಏನ್ ಮಾಡಿದ್ದಾರೆ, ಅದನ್ನ ಚಾಲೆಂಜ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ದರ್ಶನ್ ಅವರು ಕೊಟ್ಟಂತ ರಿಪೋರ್ಟ್ ಗಳಲ್ಲಿ ಬಹಳಷ್ಟು ಇನ್ಕನ್ಸಿಸ್ಟೆನ್ಸೀಸ್ ಇದೆ, ಬಹಳಷ್ಟು ಸೀರಿಯಸ್ ಇದೆ. ಸರ್ಜರಿ ಆಗ್ಲೇಬೇಕು, ಸರ್ಜರಿ ಆಗಿಲ್ಲ ಅಂದ್ರೆ ಪ್ಯಾರಾಲಿಸಿಸ್ ಆಗುವಂತ ಸಂದರ್ಭ ಇದೆ ಅಂತ ಹೇಳಿ ಎಲ್ಲ ಅಂಶಗಳನ್ನ ಕೋರ್ಟ್ಗೆ ಗಮನಕ್ಕೆ ತಂದ ಮೇಲೆ ಕೋರ್ಟ್ನವರು ಇಂಟ್ರಿಮ್ ಬೇಲ್ ಅನ್ನ ಒಂದು 6 ವಾರಗಳ ಕಾಲ ಕೊಟ್ಟಿದ್ದಾರೆ. ಬಟ್ ಈಗ ಎಲ್ಲೂ ಕೂಡ ಸರ್ಜರಿ ಆಗಿಲ್ಲ. ಬರೀ ಈಗ ಏನಾಗ್ತಿದೆ, ಅವ್ರಿಗೆ ಮೆಡಿಕಲ್ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ, ಫಿಸಿಯೋಥೆರಪಿ ಆಗ್ತಾ ಇದೆ, ಬಟ್ ಸರ್ಜರಿ ಎಲ್ಲೂ ಕೂಡ ಆಗಿಲ್ಲ. ನಾಳೆ ದಿವಸ ಬೇರೆ ಬೇರೆ ಪ್ರಕರಣಗಳಲ್ಲಿ, ಇನ್ನ ಗಂಭೀರವಾದಂತಹ ಪ್ರಕರಣಗಳಲ್ಲಿ ಎಲ್ಲ ಆರೋಪಿಗಳು ಇದೇ ತರ ದರ್ಶನ್ ಅವ್ರ ಪ್ರಕರಣ ತಗೊಂಡು ನಮಗೂ ಆ ಸಮಸ್ಯೆ ಇದೆ, ಈ ಸಮಸ್ಯೆ ಇದೆ ಅಂತ ಹೇಳಿ ಮೆಡಿಕಲ್ ಬೇಲ್ ಅನ್ನ ತಗೊಂಡು ಅಬ್ಯೂಸ್ ಆಫ್ ಪ್ರಾಸೆಸ್ ಅನ್ನ ಮಾಡುವಂತ ಸಾಧ್ಯತೆ ಇದೆ ಅಂತ ಕಂಡು ಬಂದು, ಹಾಗಾಗಿ ಹೋಮ್ ಡಿಪಾರ್ಟ್ಮೆಂಟ್ ನವ್ರು ಏನ್ ಮಾಡಿದ್ದಾರೆ, ಸುಪ್ರೀಂ ಕೋರ್ಟ್ಗೆ ಅಪೀಲ್ ಅನ್ನ ಹೋಗ್ತಾ ಇದ್ದಾರೆ. ಒಂದು ಪಕ್ಷ ಸುಪ್ರೀಂ ಕೋರ್ಟ್ ಅಪೀಲ್ ಹೋದ ನಂತರ ಸುಪ್ರೀಂ ಕೋರ್ಟ್ ಮುಂದೆ ಕೂಡ 2 ಆಪ್ಷನ್ಸ್ ಗಳನ್ನಿದೆ. ಸಹಜವಾಗಿ ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ, ಈ ಕೇಸಲ್ಲಿ ಪರಿಪೂರ್ಣವಾಗಿ ವಾದ ಮಂಡನೆ ಆಗಿ ಮೆರಿಟ್ಸ್ ಮೇಲೆ ಈಗಲೂ ಕೂಡ ಇನ್ನ ಡಿಸೈಡ್ ಆಗಿಲ್ಲ, ಬರೀ ಒಂದು ಇಂಟ್ರಿಮ್ ಬೇಲ್ ಅನ್ನ ಕೊಟ್ಟಿದ್ದಾರೆ. ಹಾಗಾಗಿ ನೀವು ಈಗ ಏನೇನು ಅಲಿಗೇಷನ್ಸ್ ಮಾಡ್ತಿದ್ರಿ, ಏನೇನು ಆಪಾದನೆಗಳು ಮಾಡ್ತಿದ್ರಿ, ಎಲ್ಲವನ್ನು ಕೂಡ ಹೈಕೋರ್ಟ್ ನಲ್ಲಿ ಅದೇ ನ್ಯಾಯಾಧೀಶರ ಮುಂದೆ ಮಾಡಿ ಮತ್ತು ಅವ್ರ ಕಡೆ ಅವರೇ ಆಟೋಮೆಟಿಕಲಿ ಬೇಲ್ ಕ್ಯಾನ್ಸಲ್ ಮಾಡುವಂತ ಸಾಧ್ಯತೆ ಕೂಡ ಅವ್ರ ಮುಂದೆ ಇದೆ. ಅದನ್ನು ಮುಗಿಸ್ಕೊಂಡು ಬನ್ನಿ ಅಂತ ಕೂಡ ಸುಪ್ರೀಂ ಕೋರ್ಟ್ ಹೇಳ್ಬೋದು. ಇಲ್ಲ ಅಂದ್ರೆ ಇಲ್ಲ, ಇದು ತುಂಬಾ ಅತ್ಯಂತ ಗಂಭೀರವಾದಂತ ಪ್ರಕರಣ, ಇದನ್ನ ಮೆಡಿಕಲ್ ಬೇಲ್ ಕೊಟ್ಟಂತ ಸಂದರ್ಭ ಉಚಿತವಾದಂತದ್ದಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಕ್ಯಾನ್ಸಲ್ ಮಾಡುವಂತ ಸಾಧ್ಯತೆ ಕೂಡ ಇದೆ. ಓಕೆ, ಸುನಿಲ್ ಕುಮಾರ್ ಅವರೇ, ಇನ್ನು ದರ್ಶನ್ ಮೇನ್ ಬೇಲ್ ಕೇಸ್ ಏನಿದೆ, ಬೇಲ್ ಕೊಡಬೇಕು ಅಂತ ಅಪ್ಲೈ ಮಾಡಿರ್ತಕ್ಕಂಥ ಕೇಸ್ಗೆ ಒಂದು ವೇಳೆ ಬೇಲ್ ಈಗ ಇಂಟ್ರಿಮ್ ಬೇಲ್ ರದ್ದಾದರೆ ಅದು ಮುಂದೆ ಜಾಮೀನು ಸಿಗೋದಕ್ಕೆ ತೊಂದರೆ ಆಗತ್ತಾ ಅಥವಾ ಏನಾಗಬಹುದು ಅಂತ? ಇಂಟ್ರಿಮ್ ಬೇಲ್ ರದ್ದಾದ್ರೆ ಅದು ದರ್ಶನ್ಗೆ ಎಫೆಕ್ಟ್ ಆಗುತ್ತಾ ಹೇಗೆ ಅಂತ? ಮೇಡಮ್, ಒಂದು ಸಲ ಇಂಟ್ರಿಮ್ ಬೇಲ್ ರದ್ದಾಯ್ತು ಅನ್ನೋದಾದ್ರೆ ಇದು ಮೆಡಿಕಲ್ ರೀಸನ್ ಮೇಲೆ ಕೊಟ್ಟಂತ ಬೇಲ್ ಆಗಿರೋದ್ರಿಂದ ಅದು ಮೆರಿಟ್ಸ್ ಮೇಲಿರೋ ಕೇಸ್ಗೆ ಯಾವುದೇ ತರ ಪ್ರಭಾವ ಬೀಳುವುದಿಲ್ಲ. ಮೆರಿಟ್ಸ್ ಮೇಲೆ ಪರಿಪೂರ್ಣವಾಗಿ ವಾದ ಮಂಡನೆ ಶುರು ಆಗಿಲ್ಲ. ಅವ್ರ ಕಡೆ ವಕೀಲರಾದಂತಹ ಸಿ.ವಿ. ನಾಗೇಶ್ವರ ಅವರು ವಾದ ಮಂಡನೆ ಮಾಡಬೇಕು, ಈ ಕಡೆ ಎಸ್.ಪಿ.ಪಿ. ಅವರಾದಂತಹ ಪ್ರಸನ್ನ ಕುಮಾರ್ ಅವರು ವಾದ ಮಂಡನೆ ಮಾಡಬೇಕು. ಹಾಗಾಗಿ ಏನೋ ವಾದ ಮಂಡನೆ ಮುಗಿಯಕ್ ಮುಂಚೆ ಇವರ ಹೆಲ್ತ್ ಏನಾದ್ರೂ ಸೀರಿಯಸ್ ಆಗ್ಬೋದು, ಅವರ ವಕೀಲರು ಹೇಳೋರ ರೀತಿಯಲ್ಲಿ ಆಪರೇಷನ್ ಮಾಡಲೇಬೇಕು, ತ್ವರಿತವಾಗಿ ಚಿಕಿತ್ಸೆ ಕೊಡಿಸಿಲ್ಲ ಅಂದ್ರೆ ಪ್ಯಾರಾಲಿಸಿಸ್ ಆಗಿ ಲಕ್ವ ಹೊಡೆಯುವಂತ ಸಾಧ್ಯತೆ ಇದೆ, ಹಾಗಾಗಿ ಅವ್ರು ಮೂಲೆ ಕೂರ್ಬೇಕಾದಂತ ಪರಿಸ್ಥಿತಿ ಬರುತ್ತೆ ಅಂತ ಹೇಳಿ ಆ ಸೀರಿಯಸ್ನೆಸ್ ಅನ್ನ ಹೇಳಿದಕ್ಕೋಸ್ಕರನೇ ಬರೀ 6 ವಾರಗಳ ಕಾಲ ಮೆಡಿಕಲ್ ಬೇಲ್ ಅನ್ನ ಕೊಟ್ಟಿದ್ದಾರೆ. ಈಗ 6 ವಾರ ಮುಗಿತಿದ್ದಂಗೆ ಮೆಡಿಕಲ್ ರಿಪೋರ್ಟ್ ಅನ್ನ ನ್ಯಾಯಾಧೀಶರ ಮುಂದೆ ಸಬ್ಮಿಟ್ ಮಾಡಬೇಕಾಗ್ತದೆ. ಆಗ ಎಸ್.ಪಿ.ಪಿ. ಕೂಡ ತಮ್ಮ ವಾದ ಮಂಡನೆಯನ್ನು ಮಾಡ್ತಾರೆ. ಈ 6 ವಾರಗಳಲ್ಲಿ ಎಲ್ಲೂ ಕೂಡ ಅವ್ರು ಸರ್ಜರಿಗೆ ಒಳಪಟ್ಟಿಲ್ಲ, ಕೊಟ್ಟಂತ ರಿಪೋರ್ಟ್ ಅಲ್ಲೇ ಸುಳ್ಳು ಹೇಳಿದ್ದಾರೆ, ಕೋರ್ಟ್ಗೆ ಸುಳ್ಳನ್ನು ಹೇಳಿದ್ದಾರೆ. ಹಾಗಾಗಿ ದಯವಿಟ್ಟು ನೀವು ಮೆಡಿಕಲ್ ಬೇಲ್ ಅನ್ನು ರಿಜೆಕ್ಟ್ ಮಾಡಿ ಅಂತ ಅವ್ರು ವಾದ ಮಂಡನೆಯನ್ನು ಮಾಡ್ತಾರೆ. ಹಾಗಾಗಿ ನ್ಯಾಯಾಧೀಶರು ಆಯ್ತು ಮೆಡಿಕಲ್ ಬೇಲ್ ನ ಕೊಡ್ಬೇಕಾ, ಎಕ್ಸ್ಟೆಂಡ್ ಮಾಡ್ಬೇಕಾ, ರಿಜೆಕ್ಟ್ ಮಾಡ್ಬೇಕಾ ಅಂತ ಗಣನೆ ತಗೊಂಡು ಮೆರಿಟ್ಸ್ ಮೇಲೆ ವಾದ ಮಂಡನೆ ನೀವು ಮಾಡಿ ಅಂತ ಹೇಳಿ ಮೆರಿಟ್ಸ್ ಮೇಲೆ ಮಾಡಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಇಬ್ರು ಕೂಡ 2 ಕಡೆ ವಕೀಲರು ಕೂಡ ಮೆರಿಟ್ಸ್ ಮೇಲೆ ವಾದ ಮಂಡನೆ ಮಾಡ್ತಾರೆ. ಮೆರಿಟ್ಸ್ ಮೇಲೆ ಕೇಳಿದ್ಮೇಲೆ ನಿಜವಾಗ್ಲೂ ಇದು ಅತ್ಯಂತ ಗಂಭೀರವಾದಂತಹ ಪ್ರಕರಣ, ಇದು ಬೇಲ್ ಕೊಡುವಂತಕ್ಕೆ ಅರ್ಹತೆ ಇಲ್ಲ, ಇವರು ಅನೇಕ ಸಂದರ್ಭಗಳಲ್ಲಿ ಈ ತರ ಮೆಡಿಕಲ್ ಬೇಲು ಫಾಲ್ಸ್ ಡಾಕ್ಯುಮೆಂಟ್ಸ್ ಹಾಕಿದ್ದಾರೆ ಅಂತ ಕಂಡು ಬಂದ್ರೆ ಕ್ಯಾನ್ಸಲ್ ಮಾಡುವಂತ ಸಾಧ್ಯತೆ ಕೂಡ ಇದೆ. ಥ್ಯಾಂಕ್ ಯು ಸುನಿಲ್ ಕುಮಾರ್ ಅವರೇ, ರಿಪಬ್ಲಿಕ್ ಕನ್ನಡದೊಂದಿಗೆ ಮಾತನಾಡಿದ್ದಕ್ಕೆ. ಹಾಲಗೆ ಒಡೆರಹಳ್ಳಿ ಡಿನೋಟಿಫಿಕೇಶನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಎಚ್.ಡಿ. ಕುಮಾರಸ್ವಾಮಿ ಹಾಜರಾಗಿದ್ದಾರೆ.
ಕೇಂದ್ರ ಸಚಿವ HD ಕುಮಾರಸ್ವಾಮಿ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ಗೆ ಇವತ್ತು ಹಾಜರಾಗಿದ್ದಾರೆ. ಹಲಗೆ ಒಡೆರಹಳ್ಳಿ ಡಿನೋಟಿಫಿಕೇಶನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಒಂದು ವಿಚಾರಣೆಗೆ ಹಾಜರಾಗಿದ್ದಾರೆ HDK. ಕಳೆದ ವಾರ ವಿಚಾರಣೆಗೆ ವಿನಾಯಿತಿಯನ್ನ ಕೋರಿದ್ರು, ಇವತ್ತು ಹಾಜರಾಗಿದ್ದಾರೆ. ಚುನಾವಣೆ ಇತ್ತಲ್ಲ, ಆ ಹಿನ್ನೆಲೆಯಲ್ಲಿ ಕಳೆದ ವಾರ ವಿನಾಯಿತಿಯನ್ನ ಕೋರಿದ್ರು. ಅದಕ್ಕೆ ಜನಪ್ರತಿನಿಧಿಗಳ ಕೋರ್ಟ್ ಗರಂ ಆಗಿತ್ತು. ಈ ವಾರ ಯಾವುದೇ ವಿನಾಯಿತಿ ಕೋರದೆ ಸೀದಾ ಕೋರ್ಟ್ಗೆ ಹಾಜರಾಗಿದ್ದಾರೆ HDK. ಏನಾಗುತ್ತೆ ಹಾಗಾದ್ರೆ ಈ ಕೇಸ್ನಲ್ಲಿ ಹಲಗೆ ಒಡೆರಹಳ್ಳಿ ಡಿನೋಟಿಫಿಕೇಶನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ಕಳೆದ ವಾರನೇ ಅಟೆಂಡ್ ಆಗಬೇಕಾಗಿತ್ತು ಕೋರ್ಟ್ ಹಿಯರಿಂಗ್ಗೆ, ಅಟೆಂಡ್ ಆಗಕ್ಕೆ ಸಾಧ್ಯ ಆಗಲಿಲ್ಲ HDK ಅವರಿಗೆ. ಎಲೆಕ್ಷನ್ಸ್ ಇತ್ತು, ಹಾಗಾಗಿ ವಿನಾಯಿತಿ ಕೋರಿದ್ರು. ಇವತ್ತು ವಿನಾಯಿತಿ ಕೋರಲಿಲ್ಲ, ಸೀದಾ ಬಂದು ಕೋರ್ಟ್ಗೆ ಹಾಜರಾಗಿದ್ದಾರೆ. ರೈಟ್, ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಮಾದೇಶ್ ಕನೆಕ್ಟ್ ಆಗಿದ್ದಾರೆ. ಹಲಗೆ ಒಡೆರಹಳ್ಳಿ ಪ್ರಕರಣದ ಸ್ವಲ್ಪ ಹಿನ್ನೆಲೆಯನ್ನ ಕೊಡಿ. ಅದೇ ರೀತಿಯಲ್ಲಿ ಏನಾಗ್ಬೋದು, ಯಾವ ರೀತಿ ಹೋಗ್ಬೋದು ಇವತ್ತು ವಿಚಾರಣೆ, ಏನೆಲ್ಲ ಅಪ್ಡೇಟ್ ಇದೆ ನಿಮ್ಮ ಹತ್ರ? ಶ್ರೀಲಕ್ಷ್ಮಿ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ 2-3 ಬಾರಿ ಅವರ ವಿರುದ್ಧ ಅಂದ್ರೆ ವಿಚಾರಣೆಗೆ ಹಾಜರಾಗುವಂತೆ HD ಕುಮಾರಸ್ವಾಮಿ ಅವರಿಗೆ ಸೂಚನೆ ನೀಡುವಂತ ಕೆಲಸವನ್ನ ಮಾಡಿತ್ತು. ಆದ್ರೆ ಇತ್ತೀಚಿನ ದಿನಗಳಲ್ಲಿ 2-3 ಸತಿ ನೋಟಿಸ್ ಕೊಟ್ಟರು ಕೂಡ, ಅಂದ್ರೆ ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ಕೊಟ್ಟರು ಕೂಡ ಚುನಾವಣೆ ಕಾರಣ ಹೇಳ್ಬಿಟ್ಟು ಕುಮಾರಸ್ವಾಮಿ ವಿಚಾರಣೆಗೆ ತಪ್ಪಿಸಿಕೊಳ್ಳುವಂತ ಕೆಲಸ ಮಾಡಿದ್ರು. ಆ ಸಂದರ್ಭದಲ್ಲಿ ಅಂದ್ರೆ ಕಳೆದ ಬಾರಿ ವಿಚಾರಣೆಗೆ ಹಾಜರಾಗಿತ್ತು ಅಂತೇಳಿ ನ್ಯಾಯಾಲಯ ಅವರ ವಿರುದ್ಧ ಗರಂ ಆಗುವಂತ ಕೆಲಸ ಕೂಡ ಆಗಿತ್ತು. ಹೀಗಾಗಿ ಈ ಬಾರಿ ಅಂದ್ರೆ ಇವತ್ತು ಹಲಗೆ ಒಡೆರಹಳ್ಳಿ ಡಿನೋಟಿಫಿಕೇಶನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಹಾಜರಾಗುವಂತ ಕೆಲಸವನ್ನು ಮಾಡಿದರೆ ಅವರ ವಿರುದ್ಧ ಕೇಳಿ ಬಂದಿರುವಂತಹ ಒಂದಷ್ಟು ಆರೋಪಗಳಾಗಿರ್ಬೋದು, ಮತ್ತೆ ದೂರುದಾರರು ನೀಡಿರುವಂತಹ ಒಂದಷ್ಟು ದಾಖಲೆಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಕೋರ್ಟ್ ನಲ್ಲಿ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಲ್ಲಿ ವಿಚಾರಣೆ ಕೂಡ ನಡೆಯುತ್ತಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಅವರು ಏನೆಲ್ಲ ಒಂದಷ್ಟು ದಾಖಲೆಗಳನ್ನ ತೆಗೆದುಕೊಂಡು ತಮ್ಮ ಆರೋಪಗಳಿಗೆ ಸಂಬಂಧಿಸಿದಂತೆ ಏನೆಲ್ಲ ಉತ್ತರಗಳನ್ನ ಕೊಡ್ತಾರೆ ಅನ್ನೋದನ್ನ ಕಾದು ನೋಡ್ತಿದ್ದಾರೆ. ಸದ್ಯಕ್ಕೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳನ್ನ ಈಗಾಗಲೇ ಕೋರ್ಟ್ಗೆ ದೂರುದಾರರು ನೀಡುವಂತ ಕೆಲಸ ಮಾಡಿದ್ದಾರೆ. ಕೋರ್ಟ್ನ ಸೂಚನೆಯಂತೆ ಈಗ HD ಕುಮಾರಸ್ವಾಮಿ ಅವರು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಬಂದು ಹಾಜರಾಗಿದ್ದಾರೆ. ಥ್ಯಾಂಕ್ ಯು ಮಾದೇಶ್ ಡೀಟೇಲ್ಸ್ಗಾಗಿ. ಬೆಂಗಳೂರಿನ BGS ಆಸ್ಪತ್ರೆಯಲ್ಲಿರೋ ದರ್ಶನ್ಗೆ ಈಗ ಮೇಲ್ಮನವಿ ಶಾಕ್ ಉಂಟಾಗತ್ತಾ? ಯಾಕಂತಂದ್ರೆ ಇಂಟ್ರಿಮ್ ಬೇಲ್ ಮೇಲೆ ಇದ್ದಾರೆ, ಜಾಮೀನಿನ ಮೇಲಿದ್ದಾರೆ, ಮಧ್ಯಂತರ ಜಾಮೀನಿನ ಮೇಲೆ. ಆ ಜಾಮೀನನ್ನ ರದ್ದು ಮಾಡಬೇಕು ಅಂತ ಕೋರಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿಯನ್ನ ಸಲ್ಲಿಸಲಾಗ್ತಾ ಇದೆ. ಸೋಮವಾರವೇ ಸಲ್ಲಿಕೆ ಆಗುತ್ತಾ ಆ ಮೇಲ್ಮನವಿ? ದರ್ಶನ್ಗೆ ಜಾಮೀನು ಕೊಟ್ಟಿದ್ದು ಸರಿಯಲ್ಲ ಅಂತ ಅದನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಲಾಗ್ತಾ ಇದೆ. 16 ದಿನಗಳಿಂದ ಈಗ ದರ್ಶನ್ ಬೆಂಗಳೂರಿನ BGS ಆಸ್ಪತ್ರೆಯಲ್ಲಿದ್ದಾರೆ. ಹಿರಿಯ ವಕೀಲ ರಘುಪತಿ ಈ ಮೇಲ್ಮನವಿಯನ್ನ ಸಲ್ಲಿಸೋದಕ್ಕೆ ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ. ಮಧ್ಯಂತರ ಬೇಲ್ ರದ್ದತಿಗಾಗಿ ಮೇಲ್ಮನವಿಗೆ ಮನವಿ ಮಾಡಿಕೊಳ್ಳಲಾಗ್ತಾ ಇದೆ. ತನಿಖೆ ಮಾಡುವಂತ ಪೊಲೀಸರು